ಪಾರ್ತು, ನಾನು ಹೇಳಿದ್ದೆಲ್ಲ ಗೊತ್ತಾಯ್ತಲ್ಲ. ಹಠ ಮಾಡಬಾರ್ದು. ನಾನು ಅಮ್ಮನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೀನಿ. ನಾವು ಬರೋದು ಒಂದು 3-4 ತಿಂಗಳು ಆಗುತ್ತೆ. ಅಲ್ಲಿವರೆಗೂ ಹಠ ಮಾಡ್ದಂಗೆ ಅಜ್ಜಿ ತಾತಂತಾಗ ಆಟ ಆಡ್ಕೊಂಡಿರ್ಬೇಕು, ಸರಿನಾ? ಹ್ಞೂ ಸರಿ ಆಯ್ತು. ಸುಮ್ಮನೆ ಇರ್ತೀನಿ. ನಾನು ಹೆಂಗೆ ಗಲಾಟೆ ಮಾಡಲ್ಲ ಬಿಡು. ವೆರಿ ಗುಡ್ ಬಾಯ್. ನಾನು ಬಂದಮೇಲೆ ನೀನು ಇನ್ನೊಂದು ಸರಿ ಹಿರಿಯೂರಿಗೆ ಕರ್ಕೊಂಡು ಹೋಗ್ತೀನಿ. ಅವತ್ತು ಆಟ ಆಡಕ್ಕೆ ಹೋಗಿದ್ವಲ್ಲ ಹಂಗೆ. ಹ್ಞೂ ನನಗೆಲ್ಲ ಗೊತ್ತು. ಅಮ್ಮನೂ ಅದೇ ಹೇಳಿದ್ದು. ಬಂದಮೇಲೆ ಇನ್ನೊಂದ್ಸರಿ ಈಜೂರಿಗೆ ಕರ್ಕೊಂಡು ಹೋಗ್ತೀನಿ ಆಟ ಆಡೋಕ್ಕೆ ಅಂತ. ಅವ ನಾನು ಬರ್ತೀನಿ ನಿಮ್ಮ ಜೊತೆ ಕೇರಳಕ್ಕೆ. ಬೇಡ ಕಣ, ನಾವು ಕೇರಳಕ್ಕೆ ಹೋಗ್ತಿರೋದು ಅದೊಂದು ಎಲ್ಲೋ ಒಳಗೊಂದು ಹಳ್ಳಿ ಅಂತೆ. ಅದು ತುಂಬ ದೂರ. ಸುಮ್ಮನೆ ಯಾಕೆ ನೀನು ಇಷ್ಟು ದೂರದಿಂದ ಅಲ್ಲಿಗೆ ಬರ್ಬೇಕು ಹೇಳು? ತಿರ್ಗಿ ಅಲ್ಲಿಂದ ಇತ್ತಾಗ ಬರೋಕ್ಕೆ 2 ದಿನ ಬೇಕು. ಯಾಕೆ ಸುಮ್ಮನೆ ಇರಪ್ಪ. ಹೆಂಗೂ ನಾನು ಹೋದರೆ ಇಲ್ಲಿ ಅಲ್ಲಿ ನಿಮ್ಮ ಮನೆಗೆ ಯಾರು ಗಂಡು ಮಕ್ಕಳೇನೇ ಇಲ್ದಂಗೆ ಆಗುತ್ತೆ. ಏನಾದ್ರು ಕಷ್ಟ ಸುಖ ಏನಾದ್ರು ಬಂದರೆ ಅದಕ್ಕೆ ಒಂದು ಸ್ವಲ್ಪ ಇತ್ತಾಗೂ ಆವಾಗವಾಗ ಫೋನ್ ಮಾಡ್ಕೊಂಡು ಅಮ್ಮ ಅಪ್ಪಂಗೆ ವಿಚಾರಿಸ್ಕೊಂಡು ಇರ್ತೀಯ ಹಂಗೆ. ಅದೊಂದು ಸಹಾಯ ಮಾಡು ಸಾಕು. ಅದಕ್ಕೇನಂತೆ ನೋಡ್ಕೊಂತಾನೆ ಹೇಳು. ಅಲ್ಲಿ ಇಲ್ಲಿ ಏನು ಬೇಕಾದ್ರೆ ನಾವು ಅಪ್ಪ ನಿನ್ನ ಕರ್ಕೊಂಡು ನಮ್ಮ ತೆಗೆ ಇಕ್ಕೊಂತೀವಿ ಹೇಳು. ಏನ ಬತ್ತಿ ಹೆಂಗೇನ ಪಾರ್ತು? ಹ್ಞೂ ನಾನು ಎಲ್ಲಿ ಬರಲ್ಲ. ನಾನು ನಮ್ಮ ಗೌರಜ್ಜಿ ತೆಗೆ ಇರೋದು. ನಾನು ಎಲ್ಲಿ ನಿಮ್ಮ ಊರಿಗೆ ಬರಲ್ಲ. ಹೋಗಜ್ಜಿ. ಯಾಕ ನಿಮ್ಮ ಪ್ರೇಮತ್ತೆ ಅಲ್ಲಿ ಇರ್ತಾಳೆ, ಚೆನ್ನಾಗಿ ನೋಡ್ಕೊಂತಾಳೆ, ಬಾ ಹೋಗನಿ. ನಾ ಎಲ್ಲೂ ಬರಲ್ಲ. ನಾನು ನಮ್ಮ ಅಜ್ಜಿ ನಮ್ಮ ತಾತನ ತೆಗೆ ಆಟ ಆಡ್ಕೊಂಡು ಇಲ್ಲೇ ಇರ್ತೀನಿ. ನೋಡು ಅದೇ ಹೋಗ್ಬಿಟ್ಟ ಅವನು. ಅಲ್ಲಿ ಇರಲ್ಲ ಹೇಳಪ್ಪ. ಇಲ್ಲಿ ಅಭ್ಯಾಸ ಆಗೇನಲ್ಲ. ನೀವು ಯಾವಾಗನ ಆವಾಗ ಒಂದು ಸರಿ ಹೋಗಿ ಒಂದು ಸರಿ ಬರ್ತಿರ್ತೀರ 15 ದಿನಕ್ಕೂ ತಿಂಗಳಿಗೂ. ಅವ್ನಿಗೆ ಅಷ್ಟೇ ಗೊತ್ತು. ಇಲ್ಲಾದರೆ ಅಮ್ಮ ಅಪ್ಪ ಇಂತಾಗ ಇರ್ತಾನೆ. ಯಾವಾಗೂ ಇಲ್ಲೇ ಇರೋನಲ್ಲ, ಇರ್ತಾನೆ ಹೇಳು. ಅವ ಮತ್ತೆ ಹೋಗೋಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರಾ? ಅನ್ಕಣೋ ಇಲ್ಲೇ ಬಂಗಾರಿದು ಕಾರ್ ಮಾತಾಡಿದ್ನಿ, ಬರ್ತೈತಿ. ಅವನಾದರೆ ಆರಾಮಾಗಿ ಕರ್ಕೊಂಡು ಹೋಗ್ಬಿಟ್ಟು ಆರಾಮಾಗಿ ಬರ್ತಾನೆ ಇತ್ತಾಗಿ. ಮತ್ತು ನಾನು ಬರಲೇನು ಅದೇ ಕಾರಾಗ ವಾಪಸ್ ಬರ್ತೀನತ್ತ. ಇದ್ರೂ ಕಾರ್ ಬರ್ತೈತಲ್ಲ ಬಾವ. ಬೇಡ ಕಣ, ಅವ್ನ ಕಾರ್ನ ಅಂದು ಅದೇ ಡ್ಯೂಟಿ ಬರ್ತಾನೆ. ನೀನು ಯಾಕೆ ಸುಮ್ಮನೆ ಕಷ್ಟ? ನಾವೆಲ್ಲ ಹೆಂಗಿದ್ರು ಹೋಗ್ತೀವಿ ಹೇಳು. ಬರೋವರೆಗೂ ಒಂದು ಸ್ವಲ್ಪ ಅಪ್ಪ ಅಮ್ಮನ ನೋಡ್ಕೊಂಡಿರು ಅಷ್ಟೇ. ಬಾವ ನಾನು ಅವಾಗವಾಗ ಬಂದು ಹೋಗ್ತಾ ಇರ್ತೀನಿ. ಸರಿ, ನನಗೊಂದು ಸ್ವಲ್ಪ ಹೊರ ಕೆಲಸ ಐತೆ, ಬರ್ತೀನಿ. ಯಾರೋ ದುಡ್ಡು ಕೊಡ್ತೀನಿ ಅಂದಿದ್ರು. 1-2 ಲಕ್ಷ ದುಡ್ಡು ಇಸ್ಕೋಬೇಕು. ಅದಕ್ಕೆ ಹೋಗಿ ಬರ್ತೀನಿ. ಏನಾದರೂ ತೊಂದರೆ ಇದ್ದರೆ ಕೇಳಿ ಬಾವ, ನನ್ನ ಕೈಲಾದರೂ ಸಹಾಯ ಮಾಡ್ತೀನಿ. ಅಯ್ಯೋ ಬೇಡ ಕಣ ರಮೇಶ, ನಾನೆಲ್ಲ ಕೇಳಿದ್ದೀನಿ ಕೊಡ್ತೀನಿ ಅಂತ ಹೇಳಿರಿ. ಇವಾಗೇ ಹೋಗಿ ಬರ್ತೀನಿ. ಇಂಥ ಟೈಮಿಗೆ ಬಾ ಕೊಡ್ತೀನಿ ಅಂತ ಹೇಳಿದ್ದ ಟೈಮ್ ಆಯ್ತೆ. ಕಾರ್ ಬರೋ ಹೊತ್ತಿಗೆ ಹೋಗಿ ಬರ್ತೀನಿ. ಹಂಗೆ ಗಂಗುಂತಾಗ ಮಾತಾಡ್ತಿರು. ಸರಿ ಬಾವ ಆಯಿತು. ಎಂತ ಆಸೆನಾಗ ಗಲ 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 ಹಂಗೆ ಮನೆ ತುಂಬ ಓಡಾಡ್ಕೊಂಡಿದ್ದಮ್ಮ. ಇವಾಗ ಮಂಚದ ಮೇಲೆ ಹಿಂಗೆ ಮನಿಕೊಂಡು ಅವಾಗೆ ತಿಂಗಳು ಮೇಲಾತು. ಏನು ಮಾಡೋಕ್ಕಾಗುತ್ತಮ್ಮ? ನಾವೇನ ಬರ್ದಿಕ್ಕೆ ಮದೆ ನಮ್ಮ ಜೀವನದಾಗ ಹಿಂಗೇ ನಡಿಬೇಕು ಅಮ್ಮಂಗಿದ್ದಿದ್ರೆ ಎಲ್ಲರೂ ಒಳ್ಳೇದೇ ಆಗಲಿ ಅಪ್ಪ ಅಂತನ ಕೋರ್ಕೆಂಬರು. ಇಲ್ಲಾಂದ್ರೆ ನಮ್ಮ ಮನೆ ಬರೋ ನಾವೇ ಬರ್ಕೊಂಬಂಗಿದ್ದಿದ್ರೆ ನಮ್ಮ ಜೀವನ ಹಿಂಗೆ ಇರಲಪ್ಪ, ಇಷ್ಟೇ ಸಂತೋಷವಾಗಿರಲಿ ಅಂತ ಹೆಂಗೆ ಬೇಕೋ ಹಂಗೆ ಬರ್ಕೊಂಬರು. ಆದರೆ ಅದು ಯಾವುದು ನಮ್ಮ ಕೈಯಾಗಿಲ್ಲಲ್ಲ. ವಿಧಿ ಆಟ ಅಲ್ಲ. ಆ ವಿಧಿ ಹೆಂಗೆ ನಡೆಸುತ್ತೋ ಹಂಗೆ ನಡ್ಕೊಂಡು ಹೋಗ್ಬೇಕು ಅಷ್ಟೇ ನಾವು. ಸರಿ ಬಿಡು ಹೋಗ್ಲಿ. ಅದನ್ನೇ ಏನು ಮನ್ಸಾಗ ಇಕ್ಕೊಂಡು ಕೊರಗ್ತೀಯ? ಇದೇನು ದಿಗ್ಲಿಕ್ಕೆ ಅಂದಂಗೆ ಹುಷಾರಾಗಿ ಬರೋದು ಕಲ್ತ್ಕ. ನಾನು ದಿಗ್ಲಿಕ್ಕೆ ಅಂದಂಗೆ ಇರಬೇಕು ಅಂದರೆ ನೀವೆಲ್ಲರೂ ಚೆನ್ನಾಗಿರಬೇಕು. ಅಪ್ಪ ನೀನು ನೋಡ್ಕೊಂತೀಯೋ ಬಿಡ್ತೀಯೋ ನನಗೆ ಅದೆಲ್ಲ ಗೊತ್ತಿಲ್ಲ. ಅಣ್ಣನೂ ಅತ್ತಿಗೆನೂ ಮಾತ್ರ ಚೆನ್ನಾಗಿರಂಗೆ ನೋಡ್ಕ್ಯ. ಮಕ್ಕಳಾಗಿಲ್ಲ ಅಂತ ಹೇಳಿ ಸುಮ್ಮನೆ ಅವ್ರು ಮಾನಸಿಕವಾಗಿ ಹಿಂಸೆ ಕೊಡಬೇಡ ನೀನು. ನಿನ್ನ ಪ್ರೇಮನಂದರೆ ಅದು ಅಣ್ಣಂಗೂ ಬೇಜಾರಾಗುತ್ತೆ. ಯಾಕಂದರೆ ಕಟ್ಕೊಂಡಿರೋ ಹೇಳ್ತೀನಿ ಯಾರಾದರೂ ಹಂಗೆ ಅಂಬ್ತಾ ಇದ್ದರೆ ಅವನಿಗೂ ಮನಸ್ಸಿಗೆ ತುಂಬ ಬೇಜಾರಾಗಲ್ವೇ? ಅದಕ್ಕೆ ನಿನ್ನ ಸೊಸೆ ಮನಸ್ಸು ನೋಯ್ಸಿದ್ರೆ ಅಲ್ಲಿ ನಿನ್ನ ಮಗನ ಮನಸ್ಸನ್ನು ನೋಯ್ತಾ ಇರ್ತೈತಿ. ಅದಕ್ಕೆ ಹೇಳ್ತಿದ್ದೀನಿ. ನಿನ್ನ ಮಗ ಸಂತೋಷವಾಗಿರಬೇಕು. ನಿನ್ನ ಮನೆ ಯಾವಾಗೂ ಕಳ್ಕಳವಾಗಿ ನಗ್ನಗ್ತಾ ಇರಬೇಕು. ನಿನ್ನ ಮನೆಗೆ ಸಂತೋಷ ಇರಬೇಕಂದ್ರೆ ನೀನು ಒಂದು ಸ್ವಲ್ಪ ಪ್ರೇಮನ್ನು ಅನ್ನೋದೆಲ್ಲ ಕಮ್ಮಿ ಮಾಡಿದರೆ ನಿನ್ನ ಮಗನೂ ಸಂತೋಷವಾಗಿರ್ತಾನೆ. ಆವಾಗ ಮನೆಗೆ ಮೊಮ್ಮಕ್ಕಳು ಬರ್ತಾರೆ. ಹಿಂಗೆ ಯಾವಾಗೂ ಕಿರಿಕಿರಿ ಕೊಟ್ಟು ಚಿತ್ರಹಿಂಸೆ ಕೊಟ್ಟು ಅವಳ ಮನ್ಸಿಗೆ ಯಾವಾಗೂ ಬರೀ ಅದನ್ನೇ ಬಿತ್ತಿದ್ರೆ ಅವಳ ಮನಸ್ಸು ಇನ್ನೇನು ಪ್ರಶಾಂತವಾಗಿರ್ತೈತೆ ಹೇಳು? ಯಾವಾಗೂ ನಿನ್ನ ಬಗ್ಗೆನೇ ಯೋಚನೆ ಮಾಡಿ ಅರ್ಧ ಕೊರಗ್ತಿರ್ತಾಳೆ. ಓಹೋ, ಇದೆಲ್ಲ ನನ್ನ ಸೊಸೆ ಇಲ್ಲಿದ್ದು ಎಲ್ಲ ನಿನಗೆ ಚಾಡಿ ಹೇಳ್ಬಿಟ್ಲೆ ಹೆಂಗ ಒಂದು ತಿಂಗಳು? ಅದಕ್ಕೆ ಗೊತ್ತಿತ್ತು. ನಾನು ಯಾವತ್ತು ಅವಳನ್ನೆಲ್ಲೂ ಕಳಿಸ್ದಾಳಲ್ಲ, ಒಂದು ವಾರನೂ ಕಳಿಸ್ದಾಳಲ್ಲ. ಏನು ಮಾಡೋದು, ನಿಂಗೆ ಹುಷಾರಿಲ್ಲ ಅಂತ ಹೇಳಿ ಇಲ್ಲಿ ಬಿಟ್ಟಿದ್ವಿ ನೋಡು. ಎಲ್ಲ ನನ್ನ ಮೇಲೇನೆ ನನ್ನ ಮಗಳಿಗೆ ಎಲ್ಲ ಚಾಡಿ ಹೇಳ್ಬಿಟ್ಟಾಳಮ್ಮ. ಆ ಪ್ರೇಮಿ ಅಂಬಳು ಬೊಲೆ ಖತರ್ನಾಕು ನೋಡು. ಅವಾಗೆ ನನ್ನ ಮಗಳು ನನ್ನ ಮೇಲೆ ಎತ್ಕಕ್ತಾಳೆ. ನೀವೆಲ್ಲರೂ ಒಳ್ಳೆಯರು ಅನ್ಕೊಂತೀರೋ, ಅವಳು ಒಳ್ಳೆಯಲ್ಲ ಕಣೆ ನಿನ್ನ. ಸುಮ್ಮನಿರಮ್ಮ ಸಾಕಿ, ಏನು ಮಾತಾಡ್ತೀಯ? ಈಗಿನ್ನು ಗಂಗಾ ಏನು ಹೇಳಿದ್ಲು? ನೀನು ಅದು ಮನಸ್ಸಿಗೆ ತಗೊಂತಿಲ್ಲ. ಗಂಗಂಗೆ ಹುಷಾರಿಲ್ಲ ಅಂತಾನೆ ತಾನೇ ಪ್ರೇಮ ಇಲ್ಲಿರೋದು. ಯಾತೋ ಮಾತಾಡ್ತೀಯ? ನೀನೊಂದು ಸ್ವಲ್ಪ ಹೊರಗೆ ಹೋಗು. ಪ್ರೇಮ ಅವ್ರ ಮನ್ತೆಗಿರ್ಬೇಕೇನೋ. ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂತ ನೆಮ್ತಿದ್ಲು. ಕರ್ಕೊಂಬರೋಗಿ ಹೋಗಿ. ಇದು ಹೋದ್ಮೇಲೆ ಕೇಳೋದು ಕಡಿಕೆ ನೀವು ಊರ ಕಡೆಗೆ ಹೋಗ್ಮೇಂತ್ರಿ. ಹೋಗು ಅವ್ರ ಮಂತಕ್ಕೆ ಹೋಗಿ ಪ್ರೇಮನ್ನ ಕರ್ಕೊಂಡು ಬರೋಗಿ ಹೋಗಿ ನಿಮ್ಮ ಅತ್ತೆ ಮಾಮನ ಮಾತಾಡಿಸ್ಕೊಂಡು. ಹೋಗ್ತೀನಿ ಕಣೆ, ಆದರೆ ಅಮ್ಮಗೆ ಒಂದಿಟ್ಟು ಹೇಳು. ಇತ್ತೀಚೆಗೆ ಹಂಗೇನೆ ಯಾವಾಗೂ ಹಂಗೆ ಸಿಡಿ ಅಂತಿರ್ತೈತೆ ಮಕ್ಕಳಾಗಿಲ್ಲ ಅಂತಾನ.
ಇಟ್ಟು ಬುದ್ಧಿಗಳು ಕಳಿಸು. ನಾವೇನಾದರೂ ಹೇಳಿದ್ರೆ ಎಲ್ಲ ಹೆಂಡ್ತಿ ಪರವಾಗಿ ಮಾತಾಡ್ತಾರೆ, ಮದುವೆ ಆದಮೇಲೆ ಎಲ್ಲ ಹೆಂಡ್ತಿ ಸೆರ್ಗಿಡ್ಕೊಂಡು ಅಡ್ಡಾಡ್ತಾರೆ ಅಂತ ಏನೇನೋ ಅಂಬುತ್ತೆ. ನೀನೇ ಒಂದು ಸ್ವಲ್ಪ ಹೇಳು, ಯಾರು ಹೇಳ್ತಾರೆ ಯಮ್ಮಗೆ. ಹೇಳ್ತೀನಿ ಹೋಗೋಣ. ಸರಿ ಸರಿ, ನಾನು ಹೋಗ್ತೀನಿ ಹೇಳು. ಕೇಳಿಸ್ಕೊಂಡೇನಮ್ಮ ಅಣ್ಣ ಹೇಳಿದ ಮಾತಾ? ಯಾಕಮ್ಮ ಒಳ್ಳೆಯವ್ರನ್ನ ಒಳ್ಳೆತನಾಗಿ ಇರೋಕೆ ಬಿಡೋದೇ ಇಲ್ಲ. ಹೆಣ್ಮಕ್ಳನ್ನೇ ಶತ್ರು ಏನಮ್ಮ? ನಿನ್ಗೆ ಎಷ್ಟು ಸರಿ ಹೇಳ್ಬೇಕಮ್ಮ. ಮತ್ತೆ ನೀನು ಗೈಯಾಳಿ ಆಟ ಶುರು ಮಾಡ್ದೇನೋ. ಸೊಸೆಯರ ಮುಂದೆ ಅತ್ತೆರ ಆಟ ಬಯಲಾಗ್ತವೆ ಅಮ್ಮಂಗೆ ಇವಾಗ ನಿನ್ನ ಆಟ ಬಯಲಾತ. ಗಂಗ, ನೀನು ಅವಳ ಪರವಾಗಿ ಮಾತಾಡೋದು ನನಗೆ ಯಾಕೋ ಒಂದು ಈಟು ಇಷ್ಟ ಆಗ್ತಿಲ್ಲಮ್ಮ. ಹುಷಾರಿಲ್ಲ ತಾನೆ? ಹುಷಾರಾಗೋದ್ರ ಬಗ್ಗೆ ಯೋಚನೆ ಮಾಡು. ಸುಮ್ಮನೆ ಎಲ್ಲರ ಬಗ್ಗೆನೂ ಯೋಚನೆ ಮಾಡಿ ಮನಸ್ಸಿಗೆಲ್ಲನ ಹಾಕ್ಕೊಂಡು ತಲೆ ಕೆಡಿಸ್ಕೋಬೇಡ ನೀನು. ಬರ ಹೋಗಿರ್ತೀಯ, ನಿನ್ನ ಆರೋಗ್ಯದ ಕಡೆ ಗಮನ ಕೊಟ್ಟು ನೀನು ಬೇಗನ ಹುಷಾರಾಗಿ ಬರೋದು ಕಲ್ತ್ಕ. ಯಾಕಂದ್ರೆ ನಿನ್ನ ಮಗನ ಇಲ್ಲೇ ಬಿಟ್ಟು ಹೋಗಿರ್ತೀಯ, ಅದನ್ನ ತಲೆಗೆ ಇಕ್ಕೊಂಡು ಇತ್ತಾಗ ಬರೋದನ್ನ ಕಲ್ತ್ಕ. ಬಿಟ್ಟು ಸುಮ್ಮನೆ ನನ್ನ ಸೊಸೆ ಬಗ್ಗೆ ಪಾರ ವಹಿಸ್ಕೊಂಡು ಬರಬೇಡ. ಗೊತ್ತು ಯಾರ ತೆಗೆ ಹೆಂಗಿರ್ಬೇಕು, ಯಾರ ತೆಗೆ ಹೆಂಗೆ ಮಾತಾಡಬೇಕು, ಅವೆಲ್ಲ ನನಗೆ ಭಾಳ ಚೆನ್ನಾಗಿ ಗೊತ್ತು. ಹೌದಮ್ಮ? ಗೊತ್ತು. ಇವಾಗ ವಯಸ್ಸಿದ್ದಾಗ ಚೆನ್ನಾಗೇ ಮಾತಾಡ್ತೀರಿ ಹೇಳು. ನಿಮಗೂ ಇನ್ನೇನು ವಯಸ್ಸಾಗ್ತಾ ಬಂದೈತೆ. ಆವಾಗ ಮೂಲೆಗೆ ಬಿದ್ದಾಗ ಗೊತ್ತಾಗುತ್ತೆ ನಿಮಗೆ. ಆವಾಗ ಮನೆಗಳರೇನೆ ಆಗೋದು, ಬೇರೆ ಯಾರೂ ಆಗಲ್ಲ ಅಂತ. ಸಾಕು ಸುಮ್ಮನಿರಿ. ಸಡಕಿರ ಅಮ್ಮ ಇನ್ನು ಮೂಲೆಗೆ ಬೀಳಿ ಅಂತ ಮಾತಾಡ್ತಿದ್ಯಾ? ನಾನೇನು ನಿನ್ನ ಮೂಲೆಗೆ ಬೀಳ್ಬೇಕಂತ ಹೇಳ್ತಿಲ್ಲ. ಎಂದಲ್ಲ ಇವತ್ತಲ್ಲ ನಾಳಿಕಾದ್ರೂ ನಿಮಗೆ ನೀವೇ ಆಗೋದು, ಯಾರು ಹೊರಗ್ನಾರ ಆಗಲ್ಲ. ಅದಕ್ಕೆ ಅವಳ ಮೇಲೆ ದ್ವೇಷ ಕಾರಬೇಡ. ಮುಂದೆಲ್ಲ ಒಂದಿನ ಸೊಸೆ ಕೈಲಿ ಮಾಡಿಸ್ಕೊಂಡು ಉಣ್ಲೇಬೇಕಾದ ಸ್ಥಿತಿ ಬರ್ತೈತೆ. ಯಾಕಂದ್ರೆ ಅತ್ತೆ ಆದರ ಸೊಸೆ ಅತ್ತೆ ಆಗಿರೋರು ಮುಂಚೆ ಸೊಸೆ ಆಗಿರ್ತಾರೆ. ಇವಾಗ ಸೊಸೆ ಆಗಿರೋರು ಮುಂದೆಲ್ಲ ಮುಂದೆ ಒಂದಿನ ಅತ್ತೆ ಆದೇ ಆಗ್ತಾರೆ. ಕಾಲ ಹಿಂಗೆ ಇರಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಸರಿ ಬಿಡೆ, ನನಗೇನು ಜಾಸ್ತಿ ಹೇಳಕ್ಕೆ ಹೋಗ್ಬೇಡ. ಅವಳು ಸುದ್ದಿ ಬಿಟ್ಟು ಬೇರೆ ಯಾಕನ ಮಾತಾಡು. ಸರಿ ಬಿಡು, ನನಗೇನು ಮಾಡೋಕ್ಕಾಗುತ್ತೆ. ನಿಮ್ಮನೆ ನೆಮ್ಮದಿನ ಹಾಳು ಮಾಡ್ಕೊಂತೀನಿ ಅಂದ್ರೆ ನಾನು ಯಾಕೆ ಬೇಡ ಅಂಬನಿ? ಅಪ್ಪ ಯಾಕೆ ಬರಲಿಲ್ಲ? ನಿಮ್ಮ ಅಪ್ಪ ಮೊನ್ನೆನೂ ನೋಡ್ಕೊಂಡು ಹೋಗೈತಲ್ಲ, ಇನ್ನೇನು ಎಲ್ಲರೂ ಮನೆ ತೆಗಿರ್ತೀನಿ ಹೋಗ್ರಿ ಅಂತಮ್ಮ, ಅದಕ್ಕೆ ಬಂದ್ವಿ. ಮೊನ್ನೆ ಬಂದಿತ್ತಲ್ಲ ನಿಮ್ಮ ಅಪ್ಪಯ್ಯ. ಸರಿ ಬಿಡು. ಪಾಪ ಅಯ್ಯಪ್ಪನು ಇನ್ನೇನು ವಯಸ್ಸಾಗ್ತಾ ಬಂದೆ, ತಗಲಲ್ಲ ಇನ್ನೇನು ಬಸ್ಸಾಗಿ ಅಡ್ಡಾಡುತ್ತೆ. ಎಲ್ಲ ನಾವು ಅಂತಾಗಿರ್ಲಿ ಬಿಡು. ಅಪ್ಪನ ಆರೋಗ್ಯನ ಚೆನ್ನಾಗಿ ನೋಡ್ಕೆ. ಸಾಕ್ತಾ ಬಂದೈತೆ. ಈ ಪಾಟು ಕೂಲಿಗೆಲ್ಲ ಕಳಿಸ್ಬೇಡ. ಸರಿ ಆತೇಳೆ. ನಾನೇನು ಅಯ್ಯಪ್ಪನೋಗಿ ದುಡ್ಕೊಂಬಂದು ನನ್ನ ಕೈ ಕೊಡಪ್ಪ ಅಂತ ನಾನೇನು ಹೇಳಿಲ್ಲ. ಆ ಮನುಷ್ಯನೇ ಮನೆ ಕುಕ್ಕಮ್ಮಕ್ಕಾಗಲ್ಲ, ಬೇಜಾರಕ್ಕಂತ ಹೋಗ್ತೈತಿ. ನಾನೇನು ದುಡ್ಕೊಬಂದು ನನ್ನ ಕೈ ಕೊಡ್ರಿ ಅಂತ ನಾನು ಹೇಳ್ತೀನಿ. ನಾನೇ ಅಂತಾಳಲ್ಲ. ಹೌದಮ್ಮ, ತುಂಬ ಒಳ್ಳೆಯವಳು. ಕಾರ್ ಇನ್ನೊಂದು 10 ನಿಮಿಷದಲ್ಲಿ ಬರುತ್ತಂತೆ. ಅವಳು ಬ್ಯಾಗ್ ಎಲ್ಲ ಹೊರಗೆ ತಂದು ಹಿಡಿಯತ್ತೆ. ಅಯ್ಯಪ್ಪ ಆಯಿತು. ನಿನ್ನ ಬ್ಯಾಗು ಅಮ್ಮನಿ ಬ್ಯಾಗು ಎಲ್ಲ ತಗೊಬಂದು ಕೊಡ್ತೀನಿ ಹೇಳು. ಕಾರ್ ಬರಲಿ ತಂದು ಎಲ್ಲ ಒಳಗೆ ಇಕ್ಕದೆ ತಾನೆ ಕಾರಕ್ಕೆ. ಅದು ಇವತ್ತೊತ್ತು ಕಾರ್ ಬಂದು ನಿಂತ್ಕೊಂಡು ಹೋಗ್ತೀನಿ ಹೇಳು. ಸರಿ. ಅಮ್ಮಯ್ಯ ಒಂದಿಟ್ಟು ಊಟ ಪ್ಯಾಕ್ ಮಾಡ್ತೀನಿ ಅಂದಿತ್ತು, ಅದನ್ನು ಮಾಡೈತೋ ಇಲ್ಲ ಅಮ್ಮನ ಮಾತಾಡಿಸ್ಕೊಂಡು ಬರ್ತೀನಿ. ಕಾರ್ ಬರ್ತೈತಂತೆ. ಇದು ಊರಗಳ ಬಗ್ಗೆ ಯೋಚನೆ ಮಾಡ್ದಂಗೆ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ದಂಗೆ ನಿನ್ನ ಬಗ್ಗೆ ನೀನು ಯೋಚನೆ ಮಾಡ್ಕೊಂಡು ಆರೋಗ್ಯ ಕಾಪಾಡ್ಕೊಂಡು ನೆಟ್ಟಿಗೆ ಬಾ. ನೀನು ಬರ್ಬೇಕಾದ್ರೆ ನಡ್ಕೊಂಡು ಬರಬೇಕು. ಹಿಂಗೆ ಮಂಚದ ಮೇಲೆ ಮನಿಕೊಂಡಿದ್ದಂಗೆ ಬರಬಾರ್ದು. ಆತು ಹೇಳ್ಬಿಡು. ಮನ್ಸಾಗೆ ನನಗಾದ್ರೂ ಒಳ್ಳೇದಾಗಲಿ ಅಂತ ಬಯಸ್ತಿದೆಯಲ್ಲ ಮಗಳಿಗಾದ್ರೂ. ಸದ್ಯ ನನ್ನ ಬಗ್ಗೆನೇ ಎಲ್ಲಿ ಕೆಟ್ಟದಾಗ ಬಯಸ್ತೀಯೋ ಅಂದ್ಕೊಂಡಿದ್ದೆ. ಹೇಳ್ರಿ, ನಿಮ್ಮ ಕಣ್ಣಿಗೆಲ್ಲ ನಾನು ಹಂಗೆ ಕಾಣ್ತೀನಿ. ಹೋಗಿ ಅದ್ಯಾತ ಲಗೇಜ್ ಅಂತೆ ಎಲ್ಲ ಇಕ್ಕಿದ್ನ ಇಲ್ಲ ಅಂತ ಹೋಗಿ ಇತ್ತದ ಹಾಲಾಗಿ ತಗೊಬರ್ತೀನಿ. ಇರು ಒಂದು ಕ್ಷಣ ಹೊತ್ತು ಬರ್ತೀನಿ. ನಿಂತಾಗಿದ್ರೆ ಬರೀ ಇಂಥವೇ ಹೇಳ್ತೀಯ. ನಾನು ಕೈಲಾಗುತ್ತಲ್ಲ, ಅದಕ್ಕೆ ಹಿಂಗಿದ್ದೀರ. ಕೈಲಾಗ್ದಂಗೆ ಮೂಲೆ ಕೂಕೊಂಡು ಆವಾಗ ಸೊಸೆ ಕೈಲಿ ಮಾಡಿಸ್ಕೊಂಡು ಉಣ್ಬೇಕಾದ್ರೆ ಅವಾಗ ಸೊಸೆ ಬೆಲೆ ಏನು ಅಂತ ಗೊತ್ತಾಗುತ್ತೆ ಎಲ್ಲರಿಗೂ.